ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವಂತಹ ಎರಡು ಬಲವಾದ ಆಯುಧ ಅಂದರೆ ಒಂದು ಅನುಮಾನ, ಇನ್ನೊಂದು ಅವಮಾನ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವು ಇರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವು ಎನ್ನುವುದು ಇರುತ್ತದೆ. ಹಾಗಾಗಿ ತಪ್ಪನ್ನ ಮನ್ನಿಸಬಹುದು, ಮೋಸವನ್ನ ಅಲ್ಲ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆಯೇ ಮನುಷ್ಯರಿಗೂ ಕೂಡ ಎರಡು ಮುಖ. ಹೊರಗೊಂದು ಮುಖ, ಒಳಗೊಂದು ಮುಖ. ಅವಶ್ಯಕತೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವಿಕವಾಗಿರುವಂತಹ ಸತ್ಯ. ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬುವುದಕ್ಕೆ ಹೋಗಲೇಬೇಡಿ. ಇಲ್ಲಿ ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿಯೇ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ನೀವು ಅಂದುಕೊಳ್ಳಬೇಕಾಗಿರುವುದು ಅವಶ್ಯಕವಿದೆ. ನಂಬಿದರೆ ಪ್ರಾಣ ಕೊಡುತ್ತೇನೆ ಅಂತಾರಲ್ಲ, ಪ್ರಾಣ ಕೊಡುವ ಅವಶ್ಯಕತೆಯೇ ಇಲ್ಲ. ಪ್ರಾಣ ಇರುವವರೆಗೆ ನಂಬಿಕೆ ದ್ರೋಹವನ್ನು ಮಾಡದೆಯೇ ಇದ್ದರೆ ಸಾಕಾಗುತ್ತದೆ. ಗಂಗೆಯಲ್ಲಿ ನಾವು ಸ್ನಾನವನ್ನು ಮಾಡಿದ ತಕ್ಷಣ ಪಾಪ ಎನ್ನುವುದು ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವಂತಹ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀನು ಯಾವ ಸ್ನಾನವನ್ನು ಮಾಡಿದರೂ ಕೂಡ ಅದು ಪ್ರಯೋಜನವೇ ಆಗುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಮನಸ್ಸಿನಲ್ಲಿ ಕೊಳಕನ್ನು ತುಂಬಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರಬಹುದು, ನಿಮ್ಮ ಸುತ್ತಮುತ್ತಲಿನ ವಾತಾವರಣವೇ ಆಗಿರಬಹುದು, ಒಳ್ಳೆಯ ರೀತಿಯ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿಕೊಂಡಾಗ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾಗಿರುವಂತಹ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ನಿಮ್ಮ ಮನಸ್ಸಿಗೆ ನೋವು ಕೊಡುವಂತಹ ವ್ಯಕ್ತಿಗೆ ನಿನ್ನ ಬೆಲೆ ತಿಳಿಯಬೇಕು ಅಂದರೆ ಮೊದಲು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಬೇಕು. ಆಗ ಮಾತ್ರ ನಿಮ್ಮ ಮನಸ್ಸಿಗೆ ನೋವು ಕೊಡುವಂತಹ ವ್ಯಕ್ತಿಗೆ ನಿಮ್ಮ ನಿಜವಾದ ಬೆಲೆ ಏನು ಎನ್ನುವುದು ಅವರಿಗೆ ಅರ್ಥವಾಗುವುದಕ್ಕೆ ಸಾಧ್ಯವಾಗುವುದು. ನೋಡಿ, ಜೀವನದಲ್ಲಿ ಇತರರು ನಮ್ಮನ್ನು ಮೆಚ್ಚಲಿ ಎಂದು ನೀನು ಎಂದಿಗೂ ಕೂಡ ಬದುಕಬೇಡ. ಏಕೆಂದರೆ ಅವರ ಅಭಿಪ್ರಾಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಕೂಡ ಬದಲಾಗಬಹುದು. ವರ್ಣಮಯವಾಗಿಯೇ ಇರಬೇಕು ವಿನಃ ನಾಟಕೀಯವಾಗಿ ಇರುವುದಕ್ಕೆ ಹೋಗಲೇಬಾರದು. ನಾಟಕ ಎನ್ನುವುದು ಒಂದಲ್ಲ ಒಂದು ದಿನ ಅದರ ನಿಜವಾಗಿ ಇರುವಂತಹ ಸ್ವರೂಪವನ್ನು ಜನರಿಗೆ ತೋರಿಸಲೇಬೇಕು. ನಾಟಕೀಯ ಜೀವನವನ್ನು ನಾವು ಮಾಡುವುದನ್ನು ಬಿಟ್ಟು ನಿಜವಾಗಿಯೂ ಕೂಡ ನಾವು ಹೇಗಿದ್ದೇವೆ, ನಮ್ಮ ವ್ಯಕ್ತಿತ್ವ ಏನು ಎನ್ನುವುದು ಅನಾವರಣವಾಗಬೇಕು. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಿಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆಯನ್ನು ಸರಿಪಡಿಸಿಕೊಳ್ಳೋಣ. ಜೀವನದಲ್ಲಿ ಬರೆದಿಟ್ಟಂತೆ ಜೀವನವನ್ನು ಮಾಡಲು ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ಆದರೆ ಬರೆದಿಡುವಂತಹ ಜೀವನವನ್ನು ನಾವು ಮಾಡುವುದಕ್ಕೆ ಸಾಧ್ಯ ಇದೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಎಲ್ಲವೂ ಕೂಡ ಇಲ್ಲಿ ಸಾಧ್ಯವಾಗುತ್ತದೆ ಯಾವಾಗ ನಾವು ಅಂದುಕೊಂಡಂತಹ ಗೆಲುವನ್ನು ನಾವು ಸಾಧಿಸಿ ತೋರಿಸಿದಾಗ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡಿ. ಬದುಕು ನಿಮಗೆ ಪಾಠವನ್ನು ಕಲಿಸುವ ಮುಂಚೆಯೇ ಬದಲಾಗಿ. ಬದುಕಿನ ಪಾಠ ಒಂದು ರೀತಿಯ ಶಿಕ್ಷೆ ಇದ್ದಂತೆ. ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ. ಸೋಲನ್ನು ನಿಭಾಯಿಸುವುದನ್ನು ಕಲಿಯಬೇಕು. ಸೋಲು ಗೆಲುವಿನ ಮೊದಲ ಹೆಜ್ಜೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಮೊದಲು ಪ್ರಯತ್ನವನ್ನು ಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು ನೋಡಿ. ಪ್ರಯತ್ನವೇ ಸರ್ವಸಿದ್ಧಿ ಸಾಧನವೆಂದು ಕರೆಯುತ್ತಾರೆ. ಪ್ರಯತ್ನ ಪಡುವುದರಲ್ಲಿಯೇ ಮನುಷ್ಯನು ಏಳಿಗೆಯನ್ನು ಹೊಂದಬೇಕು. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಾ ಇದೆ ಎಂದು ಅರ್ಥ. ಜೀವನ ಗೋಣಿ ಚೀಲದಂತೆ. ಚಂದವಿದ್ದಾಗ ಎಲ್ಲರೂ ಕೂಡ ತುಂಬುವವರು, ಕಟ್ಟಿಟ್ಟು ಅಟ್ಟಕ್ಕೂ ಕೂಡ ಏರಿಸುವವರು. ಇಲ್ಲದೇ ಇದ್ದಾಗ ಹರಿದಾಗ ಕಾಲಡಿಗೆ ಹಾಕಿ ನಿಮ್ಮನ್ನು ತುಳಿಯುವವರು.
ಇಷ್ಟೇ ಈ ಜೀವನ ಎನ್ನುವುದು. ನೀವು ಉಪಯೋಗ ಆಗುತ್ತೀರಿ ಎಂದು ಗೊತ್ತಾದಾಗ ಎಲ್ಲರೂ ಕೂಡ ನಾ ಮುಂದೆ ತಾ ಮುಂದೆ ಎಂದು ಮಾತನಾಡಿಸುವುದಕ್ಕೆ, ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕೆ ಬರುತ್ತಾರೆ. ಅದೇ ನೀವು ಸರಿಯಿಲ್ಲ ಎಂದಾಗ ಅಥವಾ ಅವರಿಗೆ ಬೇಕಾಗುವ ರೀತಿಯಲ್ಲಿ ನೀವು ಇಲ್ಲದೇ ಇದ್ದಾಗ ನಿಮ್ಮನ್ನು ಕಡೆಗಣಿಸಿ ಹೋಗುತ್ತಾರೆ. ಬದುಕು ನಿಧಾನವಾಗಿ ನಮಗೆ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಮೆಚ್ಚಿಸುವುದಕ್ಕಾಗಲಿ ಅಥವಾ ಅವರು ನೋಡುತ್ತಿದ್ದಾರೆ ಇವರು ನೋಡುತ್ತಿದ್ದಾರೆ ಎಂದು ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಅದರ ಅಗತ್ಯವೇ ಇಲ್ಲ. ಅರಿತುಕೊಳ್ಳುವವರು ನಾವು ಮೌನವಾಗಿ ಇದ್ದರೂ ಕೂಡ ಅರಿಯುತ್ತಾರೆ. ಕೆಲವು ಸಂಬಂಧಗಳೇ ಹಾಗೆ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ರೀತಿಯಲ್ಲಿ ಇರುತ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಹೋಗಿಬಿಡುತ್ತಾರೆ. ಅಂಥವರ ಬಗ್ಗೆ ನೀವು ತಲೆಯನ್ನು ಕೆಡಿಸಿಕೊಂಡು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ವ್ಯಯ ಮಾಡುತ್ತೀರಾ? ಅಂಥವರಿಂದ ಹೊರಬಂದು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಎಂದಿಗೂ ಕೂಡ ಅಂಥವರು ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಖಂಡಿತವಾಗಿಯೂ ಕೂಡ ಯಾರ ಮೇಲೆಯೂ ಅತಿಯಾದ ಭರವಸೆ ಎನ್ನುವುದು ಇಡಲೇಬಾರದು. ಏಕೆಂದರೆ ಈ ಕಲಿಯುಗದಲ್ಲಿ ಯಾರು ಯಾವಾಗ ಹೇಗೆ ತಾನೇ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಒಬ್ಬರು ಸುಮ್ಮನೆ ಇದ್ದ ಮಾತ್ರಕ್ಕೆ ಅವರಿಂದ ಏನೂ ಕೂಡ ಸಾಧ್ಯವಿಲ್ಲ ಎಂದು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಶಾಂತವಾದ ಸಮುದ್ರದಲ್ಲಿಯೇ ಸುನಾಮಿಗಳು ಏಳುವುದು. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಕೂಡ ಆಟ ಆಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮನ್ನು ಆಟ ಆಡಿಸುವುದಕ್ಕೆ ಮೇಲೆ ಒಬ್ಬ ಇದ್ದಾನೆ ಅನ್ನುವುದನ್ನು ಯಾವತ್ತಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ನಾವು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಇತರರ ಜೀವನದಲ್ಲಿ ಮಾಡುತ್ತೇವೆಯೋ ದೇವರು ನಮ್ಮ ಜೀವನದಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಪರಿಣಾಮವನ್ನು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ದೇವರು ಸೃಷ್ಟಿ ಮಾಡಿರುತ್ತಾನೆ. ಅದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಅಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಕೂಡ ಹಿಂತಿರುಗಿ ಬರುವುದಿಲ್ಲ. ಹಾಗಾಗಿ ಇವುಗಳನ್ನು ಎಂದೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವಂತಹ ಗುಣ ಇರುತ್ತದೆ. ಈ ಹೃದಯವನ್ನು ಅರ್ಥ ಮಾಡಿಕೊಂಡು ನೋಡು, ಕೊನೆಗೂ ಕೂಡ ನಿನ್ನ ಜೊತೆಯಾಗಿ ಇರುತ್ತದೆ. ಯಾರನ್ನೂ ಕೂಡ ಕಡೆಗಣಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಯ, ಸಂದರ್ಭ ಎನ್ನುವುದು ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ಓದಿನಿಂದ ಕಲಿತಂತಹ ಪಾಠ ಮರೆತರೂ ಕೂಡ ಮರೆಯಬಹುದು. ಜೀವನದಲ್ಲಿ ಅನುಭವದಿಂದ ಕಲಿತಂತಹ ಪಾಠ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದು ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಕೂಡ ಹಾಗೆಯೇ ವರ್ತಿಸು ಎಂದು. ಆದರೆ ಹೃದಯ ಎನ್ನುವುದು ಹೇಳುತ್ತದೆ, ನಾವು ಅವರಂತೆ ವರ್ತಿಸಿದರೆ ಅವರಿಗೂ ನಮಗೂ ಏನೂ ಕೂಡ ವ್ಯತ್ಯಾಸ ಇಲ್ಲ ಎಂದು. ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೇವಲ ನಿಮ್ಮ ಕರ್ತವ್ಯವನ್ನು ನೀವು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಇಲ್ಲಿ ವಿಶ್ವವಿದ್ಯಾಲಯವು ಕೂಡ ಕಲಿಸದೇ ಇರುವಂತಹ ಒಂದು ಪಾಠವನ್ನು ನಮ್ಮ ಜೀವನ ಎನ್ನುವಂತಹ ವಿಶ್ವವಿದ್ಯಾಲಯ ಕಲಿಸಿ ಕೊಡುತ್ತದೆ. ಯಾವ ವ್ಯಕ್ತಿಯು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆಯೋ ಅವನ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ನಮ್ಮ ತಂದೆ ತಾಯಿಗಳು. ಅವರ ಆಶೀರ್ವಾದ ಎನ್ನುವುದು ನಮಗೆ ದೊರೆತಂತಹ ಸಂದರ್ಭದಲ್ಲಿ ಜಗತ್ತಿನಲ್ಲಿ ನಾವೇ ಶ್ರೀಮಂತರು ಎನ್ನುವುದನ್ನು ಮರೆಯಲೇಬೇಡಿ. ಈ ಜಗತ್ತನ್ನು ಬರೀ ಕಣ್ಣಿನಿಂದ ನೋಡಿದರೆ ಎಲ್ಲರಲ್ಲಿಯೂ ಕೂಡ ದ್ವೇಷ ಎನ್ನುವುದು ಕಾಣುತ್ತದೆ. ಒಂದು ಸಲ ಹೃದಯದಿಂದ ನೋಡು, ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತದೆ. ಜೀವನದಲ್ಲಿ ನಿನ್ನ ಯಾರಾದರೂ ಅವಮಾನಿಸಿದರೆ ಹೆದರಬೇಡ. ಹುಚ್ಚು ಜನ ವಜ್ರವನ್ನು ಗಾಜು ಅಂದುಕೊಂಡಿರುತ್ತಾರೆ. ಹಾಗಾಗಿ ಅವರ ಬುದ್ಧಿಯೇ ಅಷ್ಟು ಎಂದು ಸುಮ್ಮನೆ ಇದ್ದು ಬಿಡಬೇಕು. ಏಕೆಂದರೆ ಇಲ್ಲಿ ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದಿಲ್ಲ ನೋಡಿ. ಜನರು ಹೇಗಿದ್ದರೂ ಕೂಡ ಮಾತನಾಡುತ್ತಾರೆ. ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮಾತನಾಡುವವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಇರುವುದಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ಹೇಳಲು ಅಥವಾ ಅಳಿಸಲು ಆಗದೇ ಇರುವಂತಹ ನೋವು ಎನ್ನುವುದು ಇರುತ್ತದೆ.
ಆದರೂ ಕೂಡ ಬದುಕುತ್ತಾ ಇರುತ್ತಾರೆ, ನಗುತ್ತಾ ಇರುತ್ತಾರೆ. ಏಕೆಂದರೆ ನಾಳೆಯಾದರೂ ಕೂಡ ಸಂತೋಷದ ಕ್ಷಣಗಳು ಎನ್ನುವುದು ಬರಬಹುದು ಎನ್ನುವ ಭರವಸೆಯಲ್ಲಿ. ಅದೇ ಜೀವನ. ಸಂತಸದ ಸಮಯದಲ್ಲಿ ನಾವು ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರನ್ನು ಒರೆಸುವಂತಹ ಒಂದು ಬೆರಳು ಎನ್ನುವುದು ಶ್ರೇಷ್ಠವಾಗಿ ಇರುತ್ತದೆ. ನಮ್ಮ ಸುಖದಲ್ಲಿ ಎಲ್ಲರೂ ಕೂಡ ಇರುತ್ತಾರೆ, ಆದರೆ ದುಃಖದಲ್ಲಿ ಯಾರು ಇರುತ್ತಾರೆಯೋ ಅವರು ಮಾತ್ರ ನಿಜವಾಗಿಯೂ ಕೂಡ ಸಂಬಂಧಿಗಳು ಎಂದು ಅನಿಸಿಕೊಳ್ಳುತ್ತಾರೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಕೂಡ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಕೂಡ ಅವಮಾನ ಮಾಡುವುದಕ್ಕೆ, ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ನೀವು ಶಕ್ತಿಶಾಲಿಯಾಗಿ ಇರಬಹುದು ಪ್ರಸ್ತುತವಾಗಿರುವಂತಹ ಸಮಯದಲ್ಲಿ, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ಮರೆಯಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಒಂದೇ ರೀತಿಯಾಗಿ ಇರುವುದಿಲ್ಲ. ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ನಂಬಿದ್ದೀರಾ, ಆ ನಂಬಿಕೆಗೆ ಅವರು ದ್ರೋಹ ಮಾಡಿದ್ದಾರಾ? ನಂಬಿಕೆ ಒಡೆದಾಗ ಹೃದಯ ಮಾತ್ರವಲ್ಲ, ಆತ್ಮವೇ ನೋವಿನಿಂದ ನಗುತ್ತದೆ. ಇಂದು ಅನೇಕ ಜನರ ಮೌನ, ಕಣ್ಣೀರಿನ ಕಾರಣ ಒಂದೇ ವಿಷಯ, ನಂಬಿಕೆ ದ್ರೋಹ. ಇಂತಹ ಸಮಯದಲ್ಲಿ ನಮಗೆ ದಾರಿ ತೋರಿಸುವವನು ಒಬ್ಬನೇ, ಅವನೇ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ಅವನನ್ನು ನಂಬಿ ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ನಿಮ್ಮ ಎಂತಹ ಸಮಯವೇ ಆದರೂ ಕೂಡ ಎಲ್ಲ ಸಮಯದಲ್ಲಿಯೂ ನಿಮ್ಮ ಜೊತೆಯಲ್ಲಿ ನೆಲೆಸಿರುತ್ತಾನೆ. ಎಲ್ಲ ಸಮಸ್ಯೆಗಳಿಗೆ ಸೂತ್ರವನ್ನು ಅವನು ಕರುಣಿಸುತ್ತಾನೆ. ನಂಬಿಕೆ ಎನ್ನುವುದು ಮಾತಿನಿಂದ ಹುಟ್ಟುವುದಿಲ್ಲ, ಆಚರಣೆಯಿಂದ ಬೆಳೆದು ಬರುತ್ತದೆ. ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ, ನಾನು ನಂಬಿದವರೇ ನನ್ನನ್ನು ವಿರುದ್ಧ ನಿಂತಿದ್ದಾರೆ, ಇದು ನ್ಯಾಯವೇ? ಕೃಷ್ಣನು ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾನೆ, ಅರ್ಜುನ, ನಿನ್ನ ನಂಬಿಕೆ ತಪ್ಪಲ್ಲ, ಆದರೆ ಅವರ ಯೋಗ್ಯತೆ ತಪ್ಪು. ಲಾಭ ಇರುವವರೆಗೂ ಕೂಡ ಇರುವವರು ಸ್ನೇಹಿತರು. ತ್ಯಾಗವಾಗಬೇಕಾದರೆ ಅವರ ಮುಖಗಳು ಬದಲಾಗುತ್ತದೆ. ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸ ಎನ್ನುವುದು ಒಳ್ಳೆಯದಲ್ಲ. ಜೀವನದಲ್ಲಿ ನಾವು ಅಂದುಕೊಳ್ಳುತ್ತೇವೆ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇರುತ್ತಾರೆ ಎಂದು, ಆದರೆ ನಾವು ಮರೆತೇ ಹೋಗಿರುತ್ತೇವೆ. ನಾವು ಭೂಮಿಗೆ ಬಂದಿರುವುದೇ ಒಬ್ಬಂಟಿಯಾಗಿ ಹೊರಟು ಹೋಗುವಾಗ ಒಬ್ಬಂಟಿಯಾಗಿಯೇ ಹೊರಟು ಹೋಗಬೇಕು ಎಂದು. ನಿಮ್ಮ ಯಶಸ್ಸಿಗೆ ಸಂತೋಷ ಪಡಿಸುವುದಿಲ್ಲವಾದರೆ ಅವರು ನಿಮ್ಮವರಲ್ಲ. ನಿಮ್ಮ ನೋವನ್ನು ಉಪಯೋಗಿಸಿಕೊಳ್ಳುವವರು ನಿಮ್ಮ ಬಂಧುಗಳು ಅಲ್ಲ. ಅವರಿಂದ ದೂರ ಹೋಗುವುದು ಪಲಾಯನವಲ್ಲ, ಅದು ಆತ್ಮರಕ್ಷಣೆ ಅಷ್ಟೇ. ಯಾರಿಗೂ ಕೂಡ ನಾವು ಜೀವನದಲ್ಲಿ ಭಾರ ಆಗುವುದಕ್ಕೆ ಹೋಗಲೇಬಾರದು. ಬದುಕಿ ತೋರಿಸಬೇಕು, ದುಡಿದು ತಿನ್ನುವುದನ್ನು ನೋಡಬೇಕು. ನಾವು ದುಡಿದು ತಿನ್ನುವಂತಹ ಅನ್ನ ಇನ್ನೊಬ್ಬರ ಹೊಟ್ಟೆಯ ಮೇಲೆ ಬಡಿದು ತಿನ್ನುವಂಥದ್ದು ಆದರೆ ಖಂಡಿತವಾಗಿಯೂ ಕೂಡ ಅದು ಮೈಗೆ ತಾಕುವುದೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕ್ಷಮಿಸು, ಆದರೆ ಮತ್ತೆ ಅಂದವಾಗಿ ನಂಬುವುದಕ್ಕೆ ಹೋಗಬೇಡ. ಕ್ಷಮೆ ಎಂದರೆ ಮತ್ತೆ ಅವಕಾಶಗಳನ್ನು ಕೊಡುವುದು ಅಲ್ಲ. ಕ್ಷಮೆ ಅಂದರೆ ನಿನ್ನ ಮನಸ್ಸನ್ನು ಭಾರದಿಂದ ಮುಕ್ತಗೊಳಿಸುವುದು. ದ್ರೋಹವು ನಿಮ್ಮನ್ನು ದುರ್ಬಲವನ್ನಾಗಿಸಬಾರದು, ಅದು ನಿಮ್ಮನ್ನು ಜಾಣನನ್ನಾಗಿ ಮಾಡಬೇಕು. ಎಲ್ಲರೂ ಕೈ ಬಿಡಬಹುದು, ಸ್ನೇಹ ಸಂಬಂಧವೇ ಆಗಿರಬಹುದು, ಪ್ರೀತಿಯೇ ಆಗಿರಬಹುದು, ಆದರೆ ಒಬ್ಬ ಮಾತ್ರ ನಿಮ್ಮ ಕೈಯನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅವನೇ ಶ್ರೀಕೃಷ್ಣ ಪರಮಾತ್ಮ. ಅವನನ್ನು ನಂಬಿ ಜೀವನವನ್ನು ಮಾಡುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ಅವನು ನಿಮ್ಮ ಜೊತೆಯಲ್ಲಿ ನೆಲೆ ನಿಲ್ಲುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದವರಿಗೆ ಅವನು ಎಂದಿಗೂ ಕೂಡ ಕೈ ಬಿಡುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ನಂಬಿಕೆಯೇ ಜೀವನ, ಆದರೆ ನೀವು ಯಾವ ವ್ಯಕ್ತಿಯ ಮೇಲೆ ನಂಬಿಕೆಯನ್ನು ಇಡುತ್ತೀರಾ ಎನ್ನುವುದು ತುಂಬಾ ಮುಖ್ಯವಾದದ್ದು ನೋಡಿ.
ನೀನು ನಿನ್ನ ಕರ್ತವ್ಯವನ್ನು ಮಾಡಿದರೆ ಭಗವಂತ ನಿನ್ನ ಕೈ ಬಿಡುವುದಿಲ್ಲ. ಮನುಷ್ಯರ ಮೇಲೆ ಅಲ್ಲ, ಧರ್ಮದ ಮೇಲೆ ನಂಬಿಕೆಯನ್ನು ಇಡು. ನಿನ್ನನ್ನು ದ್ರೋಹ ಮಾಡಿದವರು ನಿನ್ನ ಶಕ್ತಿಯನ್ನು ಅರಿತಿರುವಂಥವರು. ಇದು ಅಂತ್ಯವಲ್ಲ, ಇದು ನಿನ್ನ ಜೀವನದ ಹೊಸ ಆರಂಭ ಎಂದು ನಿನ್ನಲ್ಲಿ ನೀನು ತಿಳಿದುಕೊಂಡು ನಿನ್ನ ಮೌಲ್ಯವನ್ನು ಅರಿತುಕೋ. ಮತ್ತೆ ಯಾರೂ ನಿನ್ನ ನಂಬಿಕೆಯನ್ನು ತಿಳಿಯದಂತೆ ನಿನ್ನನ್ನು ನೀನೇ ರಕ್ಷಣೆಯನ್ನು ಮಾಡಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಈಗಿನ ಕಾಲ ಹೇಗೆಂದರೆ, ನಾವು ಒಬ್ಬರಿಗೆ ಉಪಯೋಗಕ್ಕೆ ಬರುತ್ತೇವೆ ಎಂದು ಗೊತ್ತಾದಾಗ ಮಾತ್ರ ಅವರು ನಿಮ್ಮನ್ನು ಮಾತನಾಡಿಸುತ್ತಾರೆ, ನಿಮ್ಮನ್ನು ನಮ್ಮವರು ಎಂದು ಬೇರೆಯವರ ಎದುರಿಗೆ ಹೇಳಿಕೊಳ್ಳುತ್ತಾರೆ. ಅದೇ ನಿಮ್ಮಿಂದ ಅವರಿಗೆ ಏನೂ ಕೂಡ ಆಗುವುದಿಲ್ಲ ಎಂದು ಗೊತ್ತಾದಾಗ ಖಂಡಿತವಾಗಿಯೂ ಕೂಡ ಅವರು ನಿಮ್ಮನ್ನು ತೊರೆದು ಸರಿದು ಹೋಗುತ್ತಾರೆ. 100 ಸಾರಿ ಸೋತಿದ್ದರೆ ಏನಂತೆ ಜೀವನದಲ್ಲಿ, 101 ಸಾರಿ ಗೆದ್ದೇ ಗೆಲ್ಲುತ್ತೇವೆ ಎಂಬ ನಿಮ್ಮ ಆತ್ಮಬಲ ಎನ್ನುವುದು ಬಲವಾಗಿ ಇರಲಿ. ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದಕ್ಕೆ ಸಾಧ್ಯವಾಗುವುದು ಎಂದು ಮೇಲೆದ್ದವನು ಎಂದಿಗೂ ಕೂಡ ಕೆಳಗೆ ಬೀಳದಂತೆ ನೋಡಿಕೋ. ಖಂಡಿತವಾಗಿಯೂ ಕೂಡ ಇಲ್ಲಿ ಎಲ್ಲವೂ ಸಾಧ್ಯವಾಗುತ್ತದೆ. ನೀನು ಅಂದುಕೊಂಡಂತಹ ದಾರಿಯಲ್ಲಿ ಮುಂದುವರಿಯುವುದನ್ನು ನೋಡು. ಜನರು 1000 ರೀತಿಯಲ್ಲಿ ಮಾತನಾಡುತ್ತಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೆ. ಆದರೆ ಒಂದು ನೆನಪಿನಲ್ಲಿ ಇರಲಿ, ನೀನು ದುಡಿದು ತಿನ್ನಬೇಕು, ನಿನ್ನ ನಂಬಿದವರಿಗೂ ಕೂಡ ನೀನು ಆಶ್ರಯ ಆಗಬೇಕು. ಇದು ಒಂದೇ ನಿನ್ನ ಗುರಿಯಾಗಬೇಕು. ಏನನ್ನ ಆಗಿದ್ದೀನಿ ಅನ್ನುವುದರ ಬದಲು ಮನುಷ್ಯತ್ವ ಇರುವಂತಹ ಮನುಷ್ಯ ಆಗಿದ್ದೇನೆ ಅನ್ನುವುದು ತುಂಬಾ ಮುಖ್ಯ ನೋಡಿ. ಮಾನವೀಯತೆಯನ್ನು ಸೋಲಿಸುವಂತಹ ಶಕ್ತಿ ಇನ್ನೊಂದು ಇಲ್ಲ. ಇನ್ನೊಬ್ಬರ ಬಗ್ಗೆ ನಮಗೆ ತಿಳಿದಿರುವ ಅದನ್ನು ನಂಬಬೇಕೇ ಹೊರತು ಬೇರೆಯವರಿಂದ ಕೇಳಿದ್ದನ್ನು ಎಂದಿಗೂ ಕೂಡ ನಾವು ನಂಬುವುದಕ್ಕೆ ಹೋಗಲೇಬಾರದು. 1000 ಜನರು 1000 ರೀತಿಯಲ್ಲಿ ಮಾತನಾಡುತ್ತಾರೆ, ನಾವು ಕಿವಿಯಿಂದ ಕೇಳಬೇಕು. ಒಂಟಿತನ ಆಕರ್ಷಕವಲ್ಲದೇ ಇದ್ದರೂ ಕೂಡ ಕೆಟ್ಟವರ ಸಂಘಕ್ಕಿಂತ ಒಳ್ಳೆಯದು. ಉತ್ತಮರ ಸಹವಾಸ ಲಭ್ಯವಾದರೆ ಏಕಾಂಗಿಯಾಗಿಯೇ ಬದುಕೋಣ. ಸೋಲು, ಒಂಟಿತನ ಈ ಎರಡೂ ಜೀವನದಲ್ಲಿ ಬಹಳ ಪಾಠವನ್ನು ಕಲಿಸುತ್ತದೆ. ಒಂದು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ, ಮತ್ತೊಂದು ಜೀವನದಲ್ಲಿ ಯಾರನ್ನು ನಂಬಬೇಕು, ಹೇಗೆ ಜೀವನವನ್ನು ಮಾಡಬೇಕು ಎಂದು ನಮಗೆ ಪಾಠವನ್ನು ಕಲಿಸಿ ಕೊಡುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಯಾವ ವ್ಯಕ್ತಿಯಲ್ಲಿ ಮಾನವೀಯತೆಯೇ ಎಂಬ ಗುಣ ಎನ್ನುವುದು ಇರುತ್ತದೆಯೋ, ಯಾವ ವ್ಯಕ್ತಿಯಲ್ಲಿ ಪ್ರೀತಿ ಎನ್ನುವುದು ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ಅಗರ್ವ ಶ್ರೀಮಂತನಾಗಿ ಬದುಕುತ್ತಾನೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲವಾದರೆ ಯಾವ ಅಧಿಕಾರಕ್ಕೆ ಏರಿದರೂ ಕೂಡ ಅದು ಖಂಡಿತವಾಗಿಯೂ ಕೂಡ ನಿಮಗೆ ಯಶಸ್ಸನ್ನು ಅಥವಾ ಶಾಂತಿಯನ್ನು ಕರುಣಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಎಷ್ಟು ಸುಂದರವಾಗಿರುವಂತಹ ಜೀವನವಿದು ಅಲ್ಲವೇ? ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಮನುಷ್ಯ ನೋಡಬೇಕು. ಜೀವನದಲ್ಲಿ ಸಿಗದವರನ್ನು ಹುಡುಕುವುದಕ್ಕೆ ಹೋಗಬಾರದು, ಸಿಕ್ಕಿದವರನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಲೇಬಾರದು. ಕಾಯಬಾರದು, ಬಂದವರನ್ನು ಕಾಯಿಸಲೂಬಾರದು. ಕೊಡುವುದರಲ್ಲಿ ಕೇಳಬಾರದು, ಕೊಟ್ಟಿದ್ದನ್ನು ಯಾವತ್ತಿಗೂ ಕೂಡ ನಮ್ಮದು ಎಂದು ಹೇಳಲೇಬಾರದು. ಈ ಸತ್ಯವನ್ನರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಬೆಳಗ್ಗೆ ಇದ್ದವರು ಸಾಯಂಕಾಲ ಇಲ್ಲದೆ ಇರುವ ರೀತಿಯಲ್ಲಿಯೂ ಕೂಡ ಆಗಿ ಬಿಡಬಹುದು. ಇಂದು ಶ್ರೀಮಂತನಾಗಿ ಇದ್ದವನು ನಾಳೆ ಬಡವನೂ ಕೂಡ ಆಗಬಹುದು. ನಂಬಿಸಿ ದ್ರೋಹ ಮಾಡಿದವರು ಕೂಡ ಧನ್ಯವಾದ ಹೇಳಲೇಬೇಕು. ಏಕೆ ಗೊತ್ತಾ? ಎಲ್ಲರ ಮೇಲೆ ನಂಬಿಕೆ ಇಡಬಾರದು ಎಂಬ ಪಾಠವನ್ನು ಕಲಿಸಿ ಕೊಟ್ಟಿದ್ದಕ್ಕೆ. ಕೆಲವರು ಸುಳ್ಳು ಹೇಳುತ್ತಿದ್ದರು, ಅದು ನಮಗೆ ಗೊತ್ತಿರುತ್ತದೆ. ಆದರೂ ಕೂಡ ನಾವು ಗೊತ್ತಿಲ್ಲದಂತೆ ಸುಮ್ಮನೆ ಇರುತ್ತೇವೆ. ಏಕೆಂದರೆ ಇವತ್ತಲ್ಲ ನಾಳೆ ಬಯಲಾಗುತ್ತದೆ, ಬದಲಾಗುತ್ತದೆ ಎನ್ನುವ ನಂಬಿಕೆಯಿಂದ ಅಷ್ಟೇ. ನಂಬಿಕೆಯೇ ಜೀವನ. ಆದರೆ ಯಾರ ಮೇಲೆ ನಂಬಿಕೆಯನ್ನು ಇಡುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಜೀವನದಲ್ಲಿ ಎಲ್ಲವೂ ಗೊತ್ತಿಲ್ಲದೆ ಮಾಡುವುದು ತಪ್ಪಲ್ಲ. ಆದರೆ ಗೊತ್ತಿದ್ದೂ ಕೂಡ ನಾವು ಮಾಡುವುದು ನಿಜವಾದ ತಪ್ಪಾಗುತ್ತದೆ. ಅಂತಹ ತಪ್ಪನ್ನು ಯಾರ ಜೀವನದಲ್ಲಿಯೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ.
ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಕೂಡ ಬಂದು ಹಾರೈಸುತ್ತಾರೆ. ಇದೇ ಈ ಪ್ರಪಂಚ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎಂದು ಅನಿಸಿಬಿಡುತ್ತದೆ. ಅಂತಹ ಮಾತುಗಳನ್ನು ಅನಿಸಿಕೊಳ್ಳುವ ಬದಲು ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು ಅಲ್ಲವೇ? ಹಾಗಾಗಿ ಜೀವನದಲ್ಲಿ ನೀವು ಒಬ್ಬಂಟಿಯಾಗಿ ಇದ್ದರೆ ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೆಲವೊಂದು ಪರಿಚಯಗಳು ಪ್ರಾರಂಭದಲ್ಲಿ ಎಷ್ಟು ಸಂತೋಷವನ್ನು ನಮಗೆ ಕೊಡುತ್ತದೆಯೋ ಕೊನೆಗೆ ಅಷ್ಟೇ ನೋವನ್ನು ನಮಗೆ ಕೊಡುತ್ತದೆ. ಮಾತು ಕಲಿಸಿದ ತಂದೆ ತಾಯಿಗೆ ನಿನ್ನ ಮಾತಿನಿಂದ ಅವರ ಮನವನ್ನು ನೋಯಿಸುವುದಕ್ಕೆ ಹೋಗಲೇಬೇಡ. ಮುಂದೆ ನಿನ್ನ ಮಕ್ಕಳು ಕೂಡ ನಿನಗೆ ಅದೇ ರೀತಿಯಾಗಿರುವಂತಹ ಒಂದು ಪಾಠವನ್ನು ಕಲಿಸುತ್ತಾರೆ ಎನ್ನುವುದನ್ನು ಮರೆಯಲೇಬೇಡ. ಕಷ್ಟದ ಸಮಯದಲ್ಲಿ ಭುಜದ ಮೇಲೆ ಇಟ್ಟ ಕೈ ಯಶಸ್ಸಿನ ನಂತರ ಒಡೆಯುವಂತಹ ಚಪ್ಪಾಳೆಗಿಂತ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ. ಈ ಮಾತನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೋಡಿ. ನಾವು ಇನ್ನೊಬ್ಬರಿಗೆ ತೋರಿಸುವಂತಹ ಅತಿಯಾದ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ ಒಂದಲ್ಲ ಒಂದು ದಿನ ನಮಗೆ ಅತಿಯಾದ ನೋವನ್ನು ಕೊಡುತ್ತದೆ. ಎಲ್ಲಿ ಸತ್ಯ ಎನ್ನುವುದು ಇರುತ್ತದೆಯೋ ಅಲ್ಲಿ ಹಠವೂ ಕೂಡ ಇರುತ್ತದೆ. ಎಲ್ಲಿ ಹಠ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ಎಲ್ಲಿ ಕೋಪ ಎನ್ನುವುದು ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಎನ್ನುವುದು ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೆಲವೊಂದು ಪರಿಚಯಗಳು ಪ್ರಾರಂಭದಲ್ಲಿ ಎಷ್ಟು ಸಂತೋಷವನ್ನು ಕೊಡುತ್ತದೆಯೋ ಕೊನೆಗೆ ಅಷ್ಟೇ ನೋವನ್ನು ನಮಗೆ ಕೊಡುತ್ತದೆ. ಆಡಂಬರದ ಬದುಕು ಅರ್ಧ ಬೆಂದ ಅನ್ನದಂತೆ. ನೋಡಲು ಹಿತವಾಗಿ ಇದ್ದರೂ ಕೂಡ, ತಿನ್ನಲು ರುಚಿಯಾಗಿ ಇದ್ದರೂ ಕೂಡ ಜೀರ್ಣಿಸಿಕೊಳ್ಳುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.